ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆಯಾ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ಒಡೆದಿದ್ದಾರೆ. ಪರಿಶಿಷ್ಟ ಜಾತಿಯವರನ್ನ ಛಿದ್ರ ಮಾಡುವ ಕೆಲಸ ಆಗಿದೆ. ಬಿಜೆಪಿ ವಿರುದ್ಧ ಹಾಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗುಡುಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಈ ಹೇಳಿಕೆಯನ್ನ ಪರಮೇಶ್ವರ್ ಕೊಟ್ಟಿದ್ದಾರೆ. ಇವತ್ತು ಆಡಳಿತದಲ್ಲಿ ಇರತಕ್ಕಂಥ ಸರ್ಕಾರದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂದುಳಿದ ವರ್ಗವನ್ನ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದಾರೆ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ಅದನ್ನ ಒಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೀಸಲಾತಿ ವಿಚಾರಕ್ಕೆ ಪಿತೂರಿ ಮಾಡಿ ಒಡೆದಿದ್ದಾರೆ ಅಂತ ಬಿಜೆಪಿ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತೇನೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಛಿದ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತೇನೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಛಿದ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆಯಾ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ಒಡೆದಿದ್ದಾರೆ. ಪರಿಶಿಷ್ಟ ಜಾತಿಯವರನ್ನ ಛಿದ್ರ ಮಾಡುವ ಕೆಲಸ ಆಗಿದೆ. ಬಿಜೆಪಿ ವಿರುದ್ಧ ಹಾಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗುಡುಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಈ ಹೇಳಿಕೆಯನ್ನ ಪರಮೇಶ್ವರ್ ಕೊಟ್ಟಿದ್ದಾರೆ. ಇವತ್ತು ಆಡಳಿತದಲ್ಲಿ ಇರತಕ್ಕಂಥ ಸರ್ಕಾರದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂದುಳಿದ ವರ್ಗವನ್ನ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದಾರೆ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ಅದನ್ನ ಒಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮೀಸಲಾತಿ ವಿಚಾರಕ್ಕೆ ಪಿತೂರಿ ಮಾಡಿ ಒಡೆದಿದ್ದಾರೆ ಅಂತ ಬಿಜೆಪಿ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತೇನೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಛಿದ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತೇನೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಛಿದ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆಯಾ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ಒಡೆದಿದ್ದಾರೆ. ಪರಿಶಿಷ್ಟ ಜಾತಿಯವರನ್ನ ಛಿದ್ರ ಮಾಡುವ ಕೆಲಸ ಆಗಿದೆ. ಬಿಜೆಪಿ ವಿರುದ್ಧ ಹಾಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗುಡುಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಈ ಹೇಳಿಕೆಯನ್ನ ಪರಮೇಶ್ವರ್ ಕೊಟ್ಟಿದ್ದಾರೆ. ಇವತ್ತು ಆಡಳಿತದಲ್ಲಿ ಇರತಕ್ಕಂಥ ಸರ್ಕಾರದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂದುಳಿದ ವರ್ಗವನ್ನ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದಾರೆ. ನಮ್ಮ ಶಕ್ತಿ 24.1% ಇತ್ತು,
ಪಿತೂರಿ ಮಾಡಿ ಅದನ್ನು ಒಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೀಸಲಾತಿ ವಿಚಾರಕ್ಕೆ ಪಿತೂರಿ ಮಾಡಿ ಒಡೆದಿದ್ದಾರೆ ಅಂತ ಬಿಜೆಪಿ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು. ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು. ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆಯಾ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ಒಡೆದಿದ್ದಾರೆ. ಪರಿಶಿಷ್ಟ ಜಾತಿಯವರನ್ನ ಛಿದ್ರ ಮಾಡುವ ಕೆಲಸ ಆಗಿದೆ. ಬಿಜೆಪಿ ವಿರುದ್ಧ ಹಾಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗುಡುಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಈ ಹೇಳಿಕೆಯನ್ನ ಪರಮೇಶ್ವರ್ ಕೊಟ್ಟಿದ್ದಾರೆ. ಇವತ್ತು ಆಡಳಿತದಲ್ಲಿ ಇರತಕ್ಕಂಥ ಸರ್ಕಾರದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂದುಳಿದ ವರ್ಗವನ್ನ, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದಾರೆ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ಅದನ್ನು ಒಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೀಸಲಾತಿ ವಿಚಾರಕ್ಕೆ ಪಿತೂರಿ ಮಾಡಿ ಒಡೆದಿದ್ದಾರೆ ಅಂತ ಬಿಜೆಪಿ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು. ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು. ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು